ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ರೆಸಿಪಿಯಲ್ಲಿ ನಾನು ಆಲೂಗಡ್ಡೆ ಚಿಪ್ಸ್ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೋಬೋದು ಹೋಮ್ ಮೇಡ್ ಆಲೂಗಡ್ಡೆ ಚಿಪ್ಸು. ಈ ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕೆ ಈ ಥರ ಒಂದು ಚಿಪ್ಸ್ ಮೇಕರ್ ಇದ್ದರೆ ಸಾಕಾಗುತ್ತೆ, ಇನ್ನೇನು ಬೇಕಾಗಿಲ್ಲ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ಥರ ಒಣಗಿಸೋದು ಬೇಡ ಅಥವಾ ನಮಗೆ ಯಾವುದೇ ಥರ ಉಪ್ಪಾಕಿ ಕುದಿಸೋದು ಆ ಥರ ಏನೂ ಬೇಕಾಗಿಲ್ಲ. ತುಂಬಾ ಈಸಿ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡುವ ವಿಧಾನ. ಮೊದಲನೇದಾಗಿ ನಾನು ಇಲ್ಲಿ ಅರ್ಧ kg ಆಲೂಗಡ್ಡೆಯನ್ನು ನೀಟಾಗಿ ಸಿಪ್ಪೆ ತೆಗೆದು ಒಂದು 2ರಿಂದ 3 ಸಲ ನೀಟಾಗಿ ವಾಶ್ ಮಾಡಿ ತೊಗೊಂಡೋಣ. ವಾಶ್ ಮಾಡಿದ ನಂತರ ನೀಟಾಗಿ ಬಟ್ಟೆಯಲ್ಲಿ ಉರಿಸ್ಬಿಟ್ಟು ತುರಿದ್ಕೋಬೇಕಾಗತ್ತೆ. ನೋಡಿ, ಇವಾಗ ತುರಿತಾ ಇದ್ದೀನಿ ನಾನು. ಆದಷ್ಟು ಈ ಮೇಕರ್ ಹತ್ರ ಸ್ವಲ್ಪ ಹುಷಾರಾಗಿರ್ರಿ, ಕೈ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ, ಯಾಕೆಂದರೆ ತುಂಬಾ ಶಾರ್ಪ್ ಇರುತ್ತೆ. ಹಾಗಾಗಿ ನೋಡಿ, ತುಂಬಾ ತೆಳ್ಳಗೆ ಎಷ್ಟು ಒಳ್ಳೆ ಪೇಪರ್ ಥರ ಬರ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಸೇಮ್ ನಾವು ಅಂಗಡಿಯಲ್ಲಿ ಮಾಡಿದ್ರೆ ಯಾವ ಥರ ಇರುತ್ತೋ ಅದೇ ಥರ ಬಂದಿತ್ತು. ನೋಡಿ, ನಾನು ಬೆರಳು ಕೂಡ ಕಾಣಿಸ್ತಾ ಇದೆ ಒಳಗಡೆಯಿಂದ, ಅಷ್ಟು ತೆಳ್ಳಗೆ ಬರ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಇಷ್ಟು ತೆಳ್ಳಗೆ ಬರ್ತಾಯಿದೆ, ಸೂಪರಾಗಿ ಬಂದಿತ್ತು. ತಪ್ಪದೆ ನೀವು ಟ್ರೈ ಮಾಡಿ. ಮಕ್ಕಳಿಗಂತೂ ಈ ಚಿಪ್ಸು ತುಂಬಾ ಇಷ್ಟ. ಹಾಗೆ ನಾವು ಯಾವಾಗಾದರೂ ಸೈಡ್ ಡಿಶ್ ಥರ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಅದೇ ಥರ ನಾನು ಇದನ್ನು ಒಂದು ವಾರದ ತನಕ ನಾನು ಸ್ಟೋರೇಜ್ ಮಾಡಿಕೊಂಡಿದ್ದೆ. ನೋಡಿ, ಇನ್ನೊಂದು ಕಡೆ ನಾನು ಲೇಸ್ ಥರ ಮಾಡ್ತೀವಲ್ಲ ಆ ಕಡೆ ಕೂಡ ತುರ್ದ್ಕೊತಾ ಇದ್ದೀನಿ. ಆದರೆ ಆ ಕಡೆ ಮಾತ್ರ ತುಂಬಾ ಡೇಂಜರು, ನನಗಂತೂ ಕೈ ಕಟ್ಟಾಗೋಯ್ತು. ಹಾಗಾಗಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ತುತ್ಕೊಂಡೆ. ಅಲ್ಲಿಗೂ ನಂಗೆ ಸ್ವಲ್ಪ ಭಯದಿಂದನೇ ನಾನು ಆ ಕಡೆ ಲೇಸ್ ಥರ ಸ್ವಲ್ಪ ಮಾಡಿಕೊಟ್ಟೆ. ನನ್ನ ಸಣ್ಣ ಮಗ ಲೇಸ್ ಬೇಕು ಅಂದಿದ್ದಕ್ಕೆ. ಆದರೆ ನಾನು ಎರಡೂ ಸೇರಿ ಒಂದು ಅರ್ಧ ಲೇಸ್ ಥರ ತೊಗೊಂಡಿರೋದು ಒಂದು ಗಡ್ಡೆಯಷ್ಟು ಮಾತ್ರ ತುರ್ತಿದ್ದೀನಿ. ಇನ್ನೆಲ್ಲ ಮಾಮೂಲಿ ಚಿಪ್ಸ್ ಥರನೇ ಮಾಡ್ಕೊಂಡಿದ್ದೀನಿ. ರೆಡಿಯಾಗಿದೆ. ಈ ಅರ್ಧ kgನೂ ತುರ್ದ್ಬಿಟ್ಟಿದ್ದೀನಿ. ಇವಾಗ ಇದ್ರ ಮೇಲೆ ಒಂದು ಟಿಶ್ಯೂವನ್ನು ಸೇರಿಸ್ಕೊಳ್ಳೋಣ. ಟಿಶ್ಯೂ ಮೇಲೆ ಈ ತ್ಯಾವವನ್ನು ಒರೆಸ್ಕೊಳ್ಳೋಣ. ಟಿಶ್ಯೂ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ಅದರಲ್ಲಿರೋ ಎಲ್ಲ ತ್ಯಾವದ ಅಂಶ ಎಲ್ಲ ಬಿಟ್ಟುಬಿಡುತ್ತೆ. ಹಾಗಾಗಿ ಒಂದು ವೇಳೆ ನಿಮಗೆ ಟಿಶ್ಯೂ ಬೇಡ ಅಂದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಒಣಗಿಸ್ಕೋಬೋದು. ಅಂದರೆ ಫ್ಯಾನ್ ಕೆಳಗಡೆ ಒಂದೊಂದಾಗೇ ಇಕ್ಬಿಟ್ರೆ ಒಂದು 10 ನಿಮಿಷಕ್ಕೆಲ್ಲ ನೀಟಾಗಿ ಡ್ರೈ ಆಗಿಬಿಡುತ್ತೆ. ಆವಾಗ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ಅಷ್ಟೆಲ್ಲ ಪ್ರೋಸೆಸ್ ಬೇಕಾಗಿಲ್ಲ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ. ನೋಡಿ, ಇವಾಗ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಎಣ್ಣೆ ಬಿಸಿಯಾಗಲಿ. ನೋಡಿದ್ರಲ್ಲ ಎಷ್ಟು ತೆಳ್ಳಗೆ ಬಂದಿದೆ ಅಂತ. ಇವಾಗ ಎಣ್ಣೆ ಬಿಸಿಯಾಗಿದೆ ನಾನು ಚೆಕ್ ಮಾಡೋಣ. ಅದನ್ನು ನಾನು ಒಂದು ಟಿಶ್ಯೂ ಮೇಲೆ ಎಲ್ಲ ನನಗೆ ಎಷ್ಟು ಇವಾಗ ಎಣ್ಣೆಗೆ ಸೇರಿಸ್ಕೊತೀನೋ ಅಷ್ಟನ್ನು ನಾನು ಟಿಶ್ಯೂ ಮೇಲೆ ಸೇರಿಸ್ಕೊಂಡಿದ್ದೀನಿ. ಏಕೆಂದರೆ ಒಂದೇ ಸಲ ತ್ಯಾವಾಂಶ ಇರುತ್ತಲ್ಲ, ಚಟಪಟ ಅಂತ ಎಣ್ಣೆ ಎಲ್ಲ ಸಿಡಿದು ಬಿಡುತ್ತೆ. ಹಾಗಾಗಿ ನಾನು ಟಿಶ್ಯೂ ಮೇಲೆ ಸೇರಿಸ್ಕೊಂಡು ಒಂದೊಂದಾಗೆ ಬಿಡ್ತಾಯಿದ್ದೀನಿ. ಒಂದೇ ಸಲನೇ ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ ಎಣ್ಣೆಗೆ, ಒಂದೊಂದಾಗೆ ಎಣ್ಣೆಯಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನಾನಂತೂ ಈ ಚಿಪ್ಸ್ ಮೇಕರ್ ಇರೋದ್ರಿಂದ ಆವಾಗವಾಗ ಮಕ್ಕಳಿಗೆ ಮನೆಗೆ ಮಾಡಿಕೊಡ್ತಾನೆ ಇರ್ತೀನಿ. ಹಾಗೆ ಆಲೂಗಡ್ಡೆ ತಂದಾಗೆಲ್ಲ ನನ್ನ ಮಗನಿಗಂತೂ, ನನ್ನ ಸಣ್ಣ ಮಗನಿಗೆ ಬಂಟುಗೆ ತುಂಬಾ ಇಷ್ಟ. ಅವನಿಗೆ ಚಿಪ್ಸು ಮಮ್ಮಿ ಮಾಡಿಕೊಡು ಅಂತ ಇರ್ತಾನೆ. ನಾನು ಮಧ್ಯಾಹ್ನದ ಟೈಮು ಅವನಿಗೆ ಸ್ಕೂಲಿಂದ ಬರೋಷ್ಟೊತ್ತಿಗೆ ಸ್ನ್ಯಾಕ್ಸಿಗೆ ಅಂತ ಮಾಡಿಕ್ಕಿರ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನಾನು ಎಣ್ಣೆಗೆ ಸೇರಿಸ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಕಲ್ಲರ್ಗೋಸ್ಕರ ಅರಿಶಿಣ ಮತ್ತು ಸ್ವಲ್ಪ ಸಾಲ್ಟೆಡ್ ಆಗಿರಲಿ ಅಂತ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ, ಅರಿಶಿಣದ ಪುಡಿ ಹಾಕಿದ್ಮೇಲೆ ನೀರು ಅರಿಶಿಣಕ್ಕೆ ಸೇರಿಸ್ಕೊಂಡು ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಸಿಡಿತೈತೆ. ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದರೆ ಸಖತ್ತಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ. ಕಲ್ಲರು ಕೂಡ ಅಷ್ಟೇ ಒಳ್ಳೆ ಚಿಪ್ಸ್ ಅಂಗಡಿನ ತಂದಿರೋ ಥರ ಇತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ಇವಾಗ ನಾವು ಲೇಸ್ ನೋಡೋಣ. ಲೇಸು ಕೂಡ ಸೇರಿಸ್ಕೊತಾ ಇದ್ದೀನಿ ಎಣ್ಣೆಗೆ. ಲೇಸ್ ನೋಡಿ ಒಂದೊಂದಾಗೆ ಬಿಡೋಣ, ಏಕೆಂದರೆ ಲೇಸು ಸ್ವಲ್ಪ ಕಟ್ಟಾಗಿಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ಒಂದೊಂದಾಗೆ ಬಿಡಬೇಕಾಗತ್ತೆ. ಇದಕ್ಕೆ ನಾನು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊತೀನಿ, ಏಕೆಂದರೆ ಇದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ನೀರು, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚಿಪ್ಸ್ ಮೇಲೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಒಳಗಡೆಗೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡೋದ್ರಿಂದ ಆವಾಗ ಖಾರ ಉಪ್ಪು ಎರಡೂ ಕರೆಕ್ಟಾಗಿರುತ್ತೆ ಈ ಲೇಸ್ಗೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಜಾಸ್ತಿ ನಾವು ಬೇಯಿಸ್ಕೊಳ್ಳೋದೇನು ಬೇಡ, ಸ್ಟಿಮ್ಮಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ವೆಯ್ಟ್ ಮಾಡೋಣ. ಇವಾಗ ತೆಗೆದುಬಿಟ್ಟು ನಾನು ಒಂದು ಟಿಶ್ಯೂ ಮೇಲೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಉಳಿದಿರೋ ಎಲ್ಲವನ್ನು ಕೂಡ ಇದೇ ಥರ ಸೇರಿಸ್ಕೊಳ್ಳೋಣ ಎಣ್ಣೆಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ತುಂಬ ಚೆನ್ನಾಗೇ ಬಂದಿತ್ತು. ನೋಡಿ, ಕ್ರಿಸ್ಪಿ ಅಂತೂ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ನೋಡಿ, ಎಲ್ಲವನ್ನು ನಾನು ರೆಡಿ ಮಾಡಿದ್ದೀನಿ. ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನು ಅರ್ಧ kg ಆಲೂಗಡ್ಡೆಗೆ ಆಲ್ರೆಡಿ ಸುಮಾರು ತಿಂದುಬಿಟ್ಟಿದ್ದಾರೆ ನನ್ನ ಮಕ್ಕಳು. ಮಾಡ್ತಾನೆ ಜಾಸ್ತಿ ಖಾಲಿ ಮಾಡಿಬಿಟ್ಟಿದ್ದಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆಯಾ ಅಂತ. ನೋಡಿ, ಕ್ರಿಸ್ಪಿನೆಸ್ಗಂತೂ ಯಾವುದೇ ಥರ ಕೊರತೆ ಬೇಡ, ಅಷ್ಟು ಚೆನ್ನಾಗಿ ಬಂದಿದೆ. ತಪ್ಪದೆ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಅಂತ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೋಡಿ, ಇದು ಕೂಡ
ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಇದು ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬಂದಿದೆ, ತುಂಬಾ ಸಖತ್ತಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ನೋಡ್ರಲ್ಲ, ಸಖತ್ತಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ನೀವು ತಪ್ಪದೇ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ನಾನು ಈ ಥರ ಕೆಲವೊಂದು ಈ ಥರ ಮಾಡ್ಕೊಂಡಿದ್ದೆ. ಇದರಲ್ಲಿ ಈ ಥರ ಸ್ಲೈಸಸ್ ಥರ ಸ್ವಲ್ಪ ಮಾಡ್ಕೊಂಡಿದ್ದೆ. ಅಂದರೆ ಇದು ತೆಗಿಯೋವಾಗ ಈ ಥರ ಬರುತ್ತೆ. ತುಂಬಾ ಇದ್ರ ಮಾತ್ರ ತುಂಬ ಕೇರ್ಫುಲ್ ಆಗಿದ್ವಿ, ಏಕೆಂದರೆ ಕಟ್ಟಾಯಿತು ಇದು ನನಗೆ ನೋಡಿ, ಕಟ್ಟಾಗ್ಬಿಟ್ಟಿದೆ. ಹಾಗಾಗಿ ಹುಷಾರಾಗಿ ಮಾಡ್ಕೊಳ್ಳಿ. ಇದರಲ್ಲಿ ನೋಡೋಣ ಎಷ್ಟು ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ತಪ್ಪದೆ ನೀವು ಟ್ರೈ ಮಾಡಿ, ಹೇಗೆ ಬಂದಿತ್ತು